ಹೆಂಗದಿರಿ ದೊಡ್ಡ ಮಂದಿ? ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ವಡಿ ಯಾರಿಗೆ ಗೊತ್ತಿಲ್ಲ ಹೇಳ್ರಿ? ಇದು ಎಲ್ಲರಿಗೂ ಫೇಮಸ್ ಆಗ್ಬಿಟ್ಟೈತಿ ಈಗ. ಇದನ್ನು ಮಾಡೋ ರೀತಿನೂ ಭಾಳ ಸುಲಭ ಇರ್ತೈತಿ. ಇದು ಹೆಸರಿಗಷ್ಟೇ ಜೋಳದ ವಡಿ ರೀ, ಆದರೆ ಇದಕ್ಕೆ ಭಾಳ ಇಂಗ್ರೀಡಿಯೆಂಟ್ ಅದಾವ. ಕಡ್ಲಿ ಬ್ಯಾಳಿ, ಗೋಧಿ ಮತ್ತು ಉದ್ದಿನ ಬ್ಯಾಳಿ ಮತ್ತೊಂದು ಸ್ವಲ್ಪ ಜೋಳ, ಒಂದು ಸ್ವಲ್ಪ ಜೀರಿಗೆ ಎಲ್ಲ ಹಾಕಿ ಚಂದಾಗಿ ಮಿಕ್ಸ್ ಮಾಡಿ ಇದನ್ನು ಗಿರ್ನಿಗೆ ಹಾಕಿಸ್ಕೊಂಬರ್ಬೇಕು ರೀ. ಅಂದ್ರೆ ಇದನ್ನ ಹಿಟ್ಟು ಮಾಡಿಸ್ಕೊಂಬರ್ಬೇಕು ರೀ. ಆಮೇಲೆ ಒಂದು ಬಟ್ಟಲ್ದಷ್ಟು ಹಿಟ್ಟು ತೊಗೊಂಡು ಅದಕ್ಕೆ ಅಜ್ವಾನ ಮತ್ತು ಕಾದಿರೋ ಎಣ್ಣೆ, ಉಪ್ಪು, ಹಂಗೆ ಕೊತ್ತಂಬರಿ, ಮೆಣಸಿನ್ಕಾಯಿ ಮಿಕ್ಸ್ ಮಾಡಿರೋ ಪೇಸ್ಟ್ ಮತ್ತು ಧನಿಯಾ ಪುಡಿ, ಒಂದು ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಧನಿಯಾ ಪುಡಿ ಟೋಟಲಿ ಆಪ್ಷನಲ್ಲ, ನಿಮ್ಗೆ ಬೇಕಂದ್ರೆ ಹಾಕೋಬೋದು, ಆದರೆ ಎಕ್ಸ್ಟ್ರಾ ಟೇಸ್ಟ್ ಕೊಡ್ತೈತಿ ಅಂತ ಹಾಕಿದರೆ ಪರವಾಗಿಲ್ಲ. ಇದನ್ನು ನಾವು ನೈಟ ನಾದ್ಕೋತೀವಿ. ಇದಕ್ಕೆ ಸೋಡಾ ಪುಡಿನೂ ಅವಶ್ಯ ಇಲ್ಲ, ಏನಿಲ್ಲ. ಆರಾಮ್ಸೆ ಚೆಂದಾಗಿ ಉಬ್ತಾವೆ ನೈಟ ನೈಟ್ ನಾದಿಟ್ಕೊಂಡು ಈಗ ಬೆಳಗ್ಗೆ ಎಷ್ಟು ಚಂದ ಮೆದು ಬಂದೈತಿ ಹಿಟ್ಟು. ಆಮೇಲೆ ಇದು ಸ್ಮೆಲ್ ಬರ್ತೈತಿ, ಹುಳಿ ಬರ್ತೈತಿ, ಅದೇನಿಲ್ಲ ರೀ, ಏನೂ ಬರೋದಿಲ್ಲ. ಚೆಂದಾಗಿ ನಾದಿಡ್ಬೇಕಷ್ಟೆ. ಆಮೇಲೆ ಇದನ್ನು ಒಂದೊಂದಾಕಿ ಕೈಲೇ ತಟ್ಟಿ ಇದನ್ನು ಕರಿಬೇಕು ರೀ. ನೋಡಿರಿ, ಹಾಕಿದ ತಕ್ಷಣ ಉಬ್ತಾವೆ, ಎಣ್ಣೆಗೆ ಹಾಕಿದ ತಕ್ಷಣ ಉಬ್ತಾವೆ. ಇದಕ್ಕೆ ಎಕ್ಸ್ಟ್ರಾ ಸೋಡಾ ಪುಡಿ ಬೇಡ. ಸೋಡಾ ಪುಡಿ ಹಾಕಿದ್ರೆ ಎಣ್ಣೆ ಹಿಡಿತಾವೆ. ಇದಕ್ಕೆ ಸೋಡಾ ಪುಡಿ ಹಾಕೋದು ಜರೂರತ್ತ ಇಲ್ಲ. ಇದಕ್ಕೆ ಚುರ್ಮರಿ ಜೊತೆನಾರ ತಿನ್ನಿರಿ, ಮೊಸರು ಜೊತೆನಾರ ತಿನ್ನಿರಿ.